ಇನ್ನು ಸಂಪುಟಕ್ಕೆ 7 ಶಾಸಕರ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ 7 ಶಾಸಕರ ಪೈಕಿ 5ರಿಗೆ ಸಚಿವ ಸ್ಥಾನ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. 7 ಶಾಸಕರ ಪೈಕಿ 5ರಿಗೆ ಅಂತೂ ಸಚಿವ ಸ್ಥಾನ ಪಕ್ಕಾ. ಇನ್ನುಳಿದ 2 ಸ್ಥಾನಗಳಿಗೆ ಈಗ ಲಾಬಿ ಜೋರಾಗಿರೋದು. ಯಾರ ಹೆಸರು ಫಿಕ್ಸ್ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. 7 ಶಾಸಕರ ಪೈಕಿ 5ರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್. ಹಾಗಿದ್ರೆ ಆ 5 ಯಾರು ಅಂತ ನೋಡೋದಾದ್ರೆ ಎಂಎಲ್ಸಿಗಳಾದಂತಹ ಎಂಟಿಬಿ ನಾಗರಾಜ್, ಸಿಪಿ ಯೋಗೇಶ್ವರ್, ಹಾಗೆ ಆರ್ ಶಂಕರ್, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಸಂಪುಟ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಹುಕ್ಕೇರಿ ಕ್ಷೇತ್ರದ ಉಮೇಶ್ ಕತ್ತಿ ಕೂಡ ಸಂಪುಟ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಇನ್ನುಳಿದ 2 ಸ್ಥಾನಗಳಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಈಗಾಗಲೇ ಲಾಬಿ ಶುರುವಾಗಿದೆ ಸಚಿವಾಕಾಂಕ್ಷಿಗಳಿಂದ, ಶಾಸಕರಿಂದ. ಸಂಪುಟಕ್ಕೆ 7 ಶಾಸಕರ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿಯಾಗಿದೆ. ಆ 7 ಶಾಸಕರ ಪೈಕಿ 5ರಿಗೆ ಸಚಿವ ಸ್ಥಾನ ಬಹುತೇಕ ಪಕ್ಕಾ. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ 5ರ ಹೆಸರಂತೂ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಎಂಟಿಬಿ ನಾಗರಾಜ್ ಅವರ ಹೆಸರು ಬಹುತೇಕ ಫಿಕ್ಸ್. ಅದು ವಲಸಿಗ ಕೋಟಾದಿಂದ ಬಿಜೆಪಿ ವರಿಷ್ಠರು ಇವರ ಹೆಸರನ್ನು ಫೈನಲ್ ಮಾಡಿ ಆಗಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅಂದ್ರೆ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತಹ ಕೆಲವರ ಹೆಸರಂತೂ ಪಕ್ಕಾ ಆಗಿದೆ ಇಲ್ಲಿ. ಹಾಗೆ ಮೂಲ ಬಿಜೆಪಿಗ ಕೋಟದಿಂದಲೂ ಕೂಡ ಉಮೇಶ್ ಕತ್ತಿ ಅವರ ಹೆಸರು ಸಂಪುಟ ಸೇರ್ಪಡೆಯಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟಕ್ಕೆ 7 ಶಾಸಕರ ಪೈಕಿ 5ರಿಗೆ ಸಚಿವ ಸ್ಥಾನ ಬಹುತೇಕ ಪಕ್ಕಾ. ಹಾಗಿದ್ರೆ